ಆಯ್ತಾ? ತುಂಬಾ ಸ್ಟಡೀಸ್ ಎಲ್ಲ ಸತಿ ನಂಗೆ ಹೋಗ್ತಾ ಇಲ್ಲ. ಒಂದು, ಎರಡು, ಮೂರು, ನಾಲ್ಕು, ಹಿಮ, ಐದು. ಏನ್ ಮಾಡ್ತಾ ಇದೀಯಾ? ಅಮ್ಮ, ಈ ಸತಿ ಒಲಿಂಪಿಯಾಡಲ್ಲೆಲ್ಲ ಮೆಡಲ್ಸ್ ಬಂದರೆ ನಮಗೆ ತುಂಬ ಮೆಡಲ್ಸ್ ಇರುತ್ತೆ. ನಿಜ. ನಿಂಗೆ ಗೊತ್ತಾ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು 16 ಸತಿ ನೊಬೆಲ್ ಸಾಹಿತ್ಯ ಪ್ರಶಸ್ತಿಗೆ ಮತ್ತೆ 11 ಸತಿ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಆಗಿದ್ರು. ಆದರೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿಲ್ಲ. ಅಮ್ಮ, ನನಗೆ ಇದೆಲ್ಲ ಗೊತ್ತಿರಲಿಲ್ಲ. ನಮಗೆ ಗೊತ್ತಿದ್ದು ನಿನ್ನೆ 5th ಸೆಪ್ಟೆಂಬರು ಅವ್ರನ್ನ ಬರ್ಡೇ ಆಗಿತ್ತು ಮತ್ತು ಟೀಚರ್ಸ್ ಡೇ ಅಂತ ಸೆಲೆಬ್ರೇಟ್ ಆಗಿತ್ತು. ಅವ್ರ ಬಗ್ಗೆ ಇನ್ನೂ ಹೇಳ್ತೀಯಾ ಪ್ಲೀಸ್? ನಿಜ. ಈಗ ನಿಂದು ಎಕ್ಸಾಮಿಗೆಲ್ಲ ಓದಿ ಆಯ್ತಾ ನಿನಗೆ? ಅಮ್ಮ, ತುಂಬ ಚಾಪ್ಟರ್ಸ್, ತುಂಬ ಸ್ಟಡೀಸ್ ಎಲ್ಲ ಸತಿ ನನಗೆ ಹೋಗ್ತಾ ಇಲ್ಲ. ನಿಂಗೆ ಗೊತ್ತಾ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಇಡೀ 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 ಪುಸ್ತಕನೇ ನೆನ್ಪಿಟ್ಕೊಳ್ತಾ ಇದ್ರು. ತತ್ವಜ್ಞಾನ ಪುಸ್ತಕಗಳಾದಂಥ ಉಪನಿಷತ್ತು, ಭಗವದ್ಗೀತೆ, ಹಾಗೆ ಪ್ಲೇಟೋ, ಹೀಗಲ್ ಅದರದ್ದೆಲ್ಲ ಟಿಪ್ಪಣಿಗಳನ್ನು ಕೂಡ ಶಬ್ದಶಃ ನೆನ್ಪಿಟ್ಕೊಳ್ತಾ ಇದ್ರು. ಅವ್ರದ್ದು ಅಸಾಧಾರಣ ನೆನಪಿನ ಶಕ್ತಿ. ಈಗ ಹೇಳು, ನೀನು ಹೋಮ್ವರ್ಕ್ ಆದರೂ ಮುಗಿಸಿದೀಯಾ? ಅಮ್ಮ, ನಾನು ನಾಳೆ ಕಂಪ್ಲೀಟ್ ಮಾಡ್ತೀನಿ. ತುಂಬ ಬರೀಬೇಕು. ನೀನಾಗಿದ್ರೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವ್ರ ಥರ 2 ಕೈಯಲ್ಲೂ ಬರೀಬೇಕು. ಅವರು 2 ಕೈಯಿಂದನೂ ತುಂಬ ಚೆನ್ನಾಗಿ ಬರೀತಾ ಇದ್ರು. ಇದು ಅವರಿಗೆ ತತ್ವಜ್ಞಾನ ಓದುವಾಗ ಅದ್ರ ಬಗ್ಗೆ ಟಿಪ್ಪಣಿ ಮಾಡ್ಕೊಳ್ಳೋಕೆ ಹೆಲ್ಪ್ ಆಯಿತು. ಏನೋ ಅಕ್ಟೋಬರ್ ರಜದಲ್ಲೆಲ್ಲರೂ ಹೋಗೋ ಪ್ಲಾನ್ ಇದೆನಾ ಹೇಗೆ? ನಾನು ಈಗಲೇ ಪ್ಯಾಕ್ ಮಾಡ್ತೀನಿ. ಒಂದು 20 to 25 ಶರ್ಟ್ಸು, ಚೂರು ನೈಟ್ ಡ್ರೆಸ್ಸು, ಮತ್ತೆ ಟವೆಲ್ಸು, ಶೂಸ್ ಮತ್ತೆ ಸ್ಲಿಪ್ಪರ್ಸು, ಮತ್ತೆ ನನಗೆ ಒಂದು 2 ರಿಂದ 3 ಸೂಟ್ ಕೇಸಸ್ ಬೇಕು. ಸಾಕಾ ಅಷ್ಟೇ? ನಿಂಗೆ ಗೊತ್ತಾ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತದ ರಾಷ್ಟ್ರಪತಿಗಳಾಗಿದ್ರು ಕೂಡ ಸ್ವಲ್ಪನೇ ಐಟಮ್ಸ್ ತಗೊಂಡು ಹೋಗ್ತಾ ಇದ್ರು. ಅವರು ಎಲ್ಲಿ ಹೋಗೋದಿದ್ರು ಅವ್ರದ್ದು ಯಾವತ್ತೂ ಸರಳ ಜೀವನ. ಅವರು ಯಾವಾಗಲೂ ಟ್ರಾವೆಲ್ ಮಾಡುವಾಗ 1 ಸೂಟ್ ಕೇಸ್ ಅಷ್ಟೇ ಅವ್ರದ್ದು ಲಗೇಜು. ಅಮ್ಮ, ನನಗೀಗ ತುಂಬ ಖುಷಿ ಆಗ್ತಾ ಇದೆ. ನನಗೆ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಟೂರ್ ವಿಷಯ ಗೊತ್ತಾಗಿರೋದಕ್ಕೆ. ನಾನೀಗ ನನ್ನ ಎಕ್ಸಾಮಿಗೆ ಓದೋಕ್ಕೆ ಮತ್ತೆ ಹೋಮ್ವರ್ಕನ್ನು ಕಂಪ್ಲೀಟ್ ಮಾಡ್ತೀನಿ. ಜಾಣಮರಿ. ಹಾಗೆ ಇನ್ನೊಂದು ವಿಷಯ ನೆನ್ಪಿಟ್ಕೋಬೇಕು ನೀನು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಅವ್ರಿಗೆ ಬ್ರಿಟಿಷರು ಕೊಟ್ಟಿದ್ದಂಥ ಸರ್ ಅನ್ನೋ ಬಿರುದನ್ನು ಯೂಸ್ ಮಾಡೋದನ್ನೇ ಬಿಟ್ಬಿಟ್ರು. ಅದು ಅವರು ದೇಶಕ್ಕೆ ತೋರಿಸಿದ್ದು ಗೌರವ. ಈಗ ಚೆನ್ನಾಗಿ ಓದ್ಕೋ, ಆಯ್ತಾ? ಈಗ ನನ್ನ ಮಗನಿಗೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಬಗ್ಗೆ ಕೆಲವು ವಿಷಯಗಳು ಗೊತ್ತಾಯಿತು. ಇದನ್ನು ನಿಮ್ಮ ಮಕ್ಕಳಿಗೂ ತಿಳಿಸಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಸುಖಿ ಸಾನ್ನಿಧ್ಯಕ್ಕೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕಾನ್ನ ಹಿಟ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಕಲಿಕಾ ವಿಡಿಯೋಗಳು ಬರ್ತಾ ಇರುತ್ತೆ.